ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿನ ಶವಶೋಧ ಪ್ರಕರಣ ಮುಗ್ದೋಯ್ತು ಅನ್ನೋವಾಗ್ಲೇ ಮತ್ತೊಂದು ತಿರುವು ಪಡೆದಿದೆ. ಸುಜಾತಾ ಭಟ್ ಹೆಣೆದಿದ್ದ ಕತೆ ಹಿಂದೆ ಅದೊಬ್ಬ ಸ್ಟಾರ್ ನಟನ ಸಹೋದರ ಇರೋ ಸುಳಿವು ಸಿಕ್ಕಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಟ್ವಿಸ್ಟ್. ಸುಜಾತಾ ಭಟ್ ಕಟ್ಟುಕತೆ ಹಿಂದೆ ಸ್ಟಾರ್ ನಟನ ಲಿಂಕ್. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಅನನ್ಯ ಭಟ್ ಇದ್ಲು. ಧರ್ಮಸ್ಥಳ ಶವಶೋಧದ ಪ್ರಕರಣದಲ್ಲಿ ಈಗಾಗಲೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ನನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ಕೂಡ ನಾನು ಹೇಳಿದ್ದೆಲ್ಲ ಸುಳ್ಳು ಅಂದಿದ್ರು. ಇದರ ನಡುವೆ ಇದೇ ಸುಜಾತಾ ಕೇಸ್ನಲ್ಲಿ ಸ್ಟಾರ್ ನಟನ ಸಹೋದರ ಇರೋ ಅನುಮಾನ ಶುರುವಾಗಿದೆ. ಸುಜಾತಾ ಭಟ್ ದೂರಿನ ಹಿಂದೆ ಪ್ರಭಾವಿ ನಟನ ಲಿಂಕ್ ಇರೋ ಶಂಕೆ ಇದೆ. ಸುಜಾತಾ ಭಟ್ ದೂರಿನ ಹಿಂದೆ ಪ್ರಭಾವಿ ನಟನ ಲಿಂಕ್ ಇರೋ ಶಂಕೆ ಇದೆ. ಪಂಚಭಾಷೆ ನಟನ ಸಹೋದರನ ಲಿಂಕ್ನ ಅನುಮಾನ ಇದ್ದು ಆತ ದಕ್ಷಿಣ ಭಾರತದ ಖ್ಯಾತ ನಟನ ಸಹೋದರನಾಗಿದ್ದಾನೆ. ವಾಸಂತಿ ಕೇಸ್ನ ತನಿಖೆಗಿಳಿದಾಗ ಆ ಹೆಸರು ಉಲ್ಲೇಖವಾಗಿದೆ. ಖ್ಯಾತ ನಟನ ಸಹೋದರ ಕೂಡ ಕಾಲಿವುಡ್ ನಟನಾಗಿದ್ದು ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡುತ್ತಿದ್ದಾನೆ. ನಟನ ಚೆನ್ನೈ ವಿಳಾಸ ಪತ್ತೆಗೆ ಎಸ್ಐಟಿ ಮುಂದಾಗಿದೆ. ಇದುವರೆಗೂ ವಿಳಾಸ ಸಿಗದಿದ್ರಿಂದ ನೋಟಿಸ್ ನೀಡಲು ವಿಳಂಬವಾಗಿದೆ. ಶೀಘ್ರದಲ್ಲೇ ನಟನ ಸಹೋದರನಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಇಬ್ಬರು ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ. ಪೊಲೀಸರ ಸಮ್ಮುಖದಲ್ಲೇ ಶವ ಸಾಗಾಟ ಎಂದ ಚಾಲಕರು. ಆಂಬ್ಯುಲೆನ್ಸ್ ಚಾಲಕರಾದ ಜಲೀಲ್ ಬಾಬಾ ಹಾಗೂ ಹಮೀದ್ರನ್ನ ಎಸ್ಐಟಿ ಈಗಾಗಲೇ ವಿಚಾರಣೆ ನಡೆಸಿತ್ತು. ಶವ ಸಾಗಾಟದ ಬಗ್ಗೆ ಮಾಹಿತಿ ಪಡೆದಿತ್ತು. ಈ ಇಬ್ಬರು ಚಾಲಕರಿಗೆ ಇಂದು ಕೂಡ ಎಸ್ಐಟಿ ವಿಚಾರಣೆ ನಡೆಸಿದೆ. ಎಷ್ಟು ಅನಾಥ ಶವ ರವಾನಿಸಿದ್ರಿ? ಶವ ಸಾಗಾಟದ ವೇಳೆ ಪೊಲೀಸರು ಇರ್ತಿದ್ರಾ ಅಂತೆಲ್ಲ ಪ್ರಶ್ನೆ ಕೇಳಿ ಮಾಹಿತಿ ಪಡೆದಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಶವ ಸಾಗಾಟವಾಗಿದ್ದು ಚಿನ್ನಯ್ಯ ಕೂಡ ಇರ್ತಿದ್ದ ಅಂತ ಚಾಲಕರು ಮಾಹಿತಿ ನೀಡಿದ್ದಾರೆ. ಸಾಗಿಸಲು ಪೊಲೀಸರು ಹೇಳ್ತಾ ಇದ್ರು, ಆಗ ಅದನ್ನು ಸಾಗಿಸಿದ್ದೇವೆ. ನಿಮಗೆ ಚಿನ್ನಯ್ಯ ಏನಾದರೂ ಪರಿಚಯ ಇದೆ? ಧರ್ಮಸ್ಥಳ ಕೆಲಸ ಮಾಡ್ತಾರೆ ಅವ್ರನ್ನ ನೋಡಿದ್ದೇನೆ, ಮುಖ ಪರಿಚಯ ಉಂಟು. ನಾವು ಅಲ್ಲಿ ಶವ ಸಿಕ್ಕಿದಾಗ ಒಟ್ಟಿಗೆ ಶವವನ್ನು ಎತ್ಕೊಂಡು ಬಂದಿದ್ದೆವು. ತುಂಬ ಸತಿ ಒಟ್ಟಿಗೆ ಕೆಲಸ ಮಾಡಿದ್ದೆ. ನಾನು ಆಂಬುಲೆನ್ಸಲ್ಲಿ ಹೆಣ ತರಬೇಕಾದ್ರೆ ಅವರು ತುಂಬ ಸತಿ ನನ್ನನ್ನು ನನ್ನ ಸ್ಟ್ರೆಚರಲ್ಲಿ ಅವರು ಸಹ ಇಟ್ಕೊಂಡು ಒಟ್ಟಿಗೆ ಬಂದಿದ್ದೇವೆ ನಾವೆಲ್ಲ. ಇದರ ನಡುವೆ ಬಂಗ್ಲಗುಡ್ಡಕ್ಕೆ ಆಗಮಿಸಿದ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಅರಣ್ಯ ಪ್ರದೇಶದಲ್ಲಿ ಮೊನ್ನೆ ಬುರುಡೆ ಸಿಕ್ಕ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. ಎಸ್ಐಟಿ ಅಧಿಕಾರಿಗಳು ಮತ್ತೆ ಬಂಗ್ಲಗುಡ್ಡಕ್ಕೆ ಬಂದಿರುವಂಥದ್ದು. ಆ ಒಂದು ಪ್ರದೇಶದಲ್ಲಿ ಇತ್ತೀಚೆಗೆ ಏನು 7 ಅಸ್ಥಿಪಂಜರ ಮತ್ತೆ ತಲೆಬುರುಡೆಗಳು ಸಿಕ್ಕಿತ್ತು, ಆ ಒಂದು ಪ್ರದೇಶಗಳನ್ನ ಈಗ ಅರಣ್ಯ ಇಲಾಖೆಯಲ್ಲೇ ಆ ಜಾಗ ಇದೆ ಅನ್ನೋದನ್ನ ಸರ್ವೆ ಮಾಡಿ ಅದನ್ನ ಮಾಜರ್ ಮಾಡಿ ದೃಢೀಕರಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಧರ್ಮಸ್ಥಳ ಪ್ರಕರಣ ಮುಗಿಯಿತು ಅನ್ನುವಾಗಲೇ ಈ ಕೇಸ್ ಹಿಂದೆ ಸ್ಟಾರ್ ನಟನ ಸಹೋದರ ಇರೋದು ಗೊತ್ತಾಗಿದ್ದು ಮತ್ತೊಂದು ತಿರುವು ಪಡೆದಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.